ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಏನಂತಂದರೆ ನಿನ್ನೆ ಮಂಗಳವಾರ ವಾಕ್ ಹೋಗ್ತಿದ್ದೆ. ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಬಂದಮೇಲೆ ಹಾಗೆ ವಾಕ್ ಹೋಗ್ತಾಯಿದ್ದೆ, ಆಟಾಡ್ಸ್ಕೊಂಬರೋಣ ಮಕ್ಕಳನ್ನ ಅಂತ. ಒಂದು ಅಜ್ಜಿ ಸಿಕ್ಕಿದ್ರು, ಅವರ ಆಶ್ರಮದಲ್ಲಿರೋದಂತೆ. ಅವ್ರಿಗಿಬ್ಬರು ಹೆಣ್ಮಕ್ಳಂತೆ. ಅಜ್ಜಿನ ನೋಡಿ ತುಂಬ ಬೇಜಾರಾಯಿತು ನನಗೆ ಅಂತೂ. ಒಂಥರ ಸಂಕಟ ಆಯಿತು. ಅಜ್ಜಿ ನೋಡಿದ್ರೆ ಆಶ್ರಮದಲ್ಲಿ ಸೇರಿಸಿದ್ದಾರೆ. ಅಜ್ಜಿನ ಇಬ್ಬರು ಹೆಣ್ಮಕ್ಳಂತೆ, ಗಂಡು ಮಕ್ಕಳಿಲ್ಲ. ಮನೆ ಮಠ ಎಲ್ಲ ಮಾರಿ ಅಜ್ಜಿ ಹೆಣ್ಮಕ್ಳನ್ನ ಮದುವೆ ಮಾಡಿದ್ರಂತೆ. ಒಬ್ಬಳು ಮಗಳು ಮನೇಲಿ ಸ್ವಲ್ಪ ದಿನ ಇದ್ರಂತೆ. ಮತ್ತು ಅಲ್ಲಿ ಏನೋ ಸ್ವಲ್ಪ ಗಂಡ ಹೆಂಡತಿ ಜಗಳ ಆಡಿಕೊಂಡು ಹೊಳಿ ಮೈಯ ಬೈದ್ರಂತೆ. ಆಚೆ ಬಂದಿದ್ದಾರೆ ಅಜ್ಜಿ. ಮತ್ತು ಚಿಕ್ಕ ಮಗಳು ಮನೆಗೆ ಹೋದ್ರಂತೆ. ಅಲ್ಲೂ ಒಂದು 3 ತಿಂಗಳಿದ್ರಂತೆ. ಅಲ್ಲೂ ಹೀಗೆ ಮಗಳ ಗಂಡ ಸ್ವಲ್ಪ ಹಾಗೆ ಹೀಗೆ ಮಾತಾಡಿ ಮತ್ತೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಆಶ್ರಮಕ್ಕೆ ಸೇರಿಸಿದ್ರಂತೆ ಅಜ್ಜಿ ಎಲ್ಲ ಸ್ಟೋರಿ ಹೇಳ್ತಾಯಿದ್ರು. ಬಟ್ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಆದರೆ ನೆನ್ನೆ ಅಜ್ಜಿ ಎಲ್ಲಗಿಂತ ಒಂಥರ ಬೇಜಾರು ನನಗೆ. ಅಜ್ಜಿ ಇವಾಗ ಮುಂದೆ ನಾವು ಯಾರಾದರೂ ಅಷ್ಟೇ ಏಜ್ ಆದಮೇಲೆ ತುಂಬ ಕಷ್ಟ ಜೀವನ. ಅಜ್ಜಿ ನೋಡಿದ್ರೆ ಕೈಕಾಲು ಗಟ್ಟಿದೆ, ಕಣ್ಣು ಚೆನ್ನಾಗಿದ್ದಾವೆ, ಕಿವಿ ಕೇಳಿಸ್ತಾ ಇದೆ. ಬಟ್ ಅವ್ರ ಹೆಣ್ಮಕ್ಳು ಆಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ. ಬೇಜಾರಾಗ್ತಾಯಿತ್ತು. ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ. ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳಾಗಬೇಕು ನೋಡ್ಕೋತಾರೆ, ಗಂಡು ಮಕ್ಕಳಾಗಬೇಕು ನೋಡ್ಕೋತಾರೆ. ನಮಗೂ ತಂದೆ ತಾಯಿ ಇದ್ದಾರೆ, ನಮಗೂ ಅತ್ತೆ ಮಾವ ಇದ್ದಾರೆ. ಆದರೆ ನಾನು ಆ ದೇವ್ರನ್ನ ಕೇಳ್ಕೊಳ್ಳೋದೊಂದೇ, ಮುಂದಕ್ಕೆ ಯಾವುದೇ ಸಮಯ ಸಂದರ್ಭ ಬರಲಿ, ನಮ್ಮಿಂದ ಅವ್ರಿಗೆ ಬೇಜಾರಾಗೋದು, ಅವರಿಂದ ನಮಗೆ ಬೇಜಾರಾಗೋದು ಆಗದೇ ಇರಲಪ್ಪ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮದು ಈ ಭೂಮಿ ಮೇಲೆ ಬಂದ ಮೇಲೆ ನಾವು ಮಕ್ಕಳು ಮಾಡ್ಕೊಂಡಿರ್ತೀವಿ. ನಮ್ಮ ಜವಾಬ್ದಾರಿಗಳು ಏನಿರ್ತಾವೆ ಎಲ್ಲ ಮುಗಿಸಿದ್ಮೇಲೆ ದೇವ್ರು ಚೆನ್ನಾಗಿದ್ದಾಗಲೇ ಮೇಲಕ್ಕೆ ಕರ್ಕೊಬಿಡಲಿ ಅಂತ ನಾನು ಭಾವಿಸ್ತೀನಿ. ಅಜ್ಜಿ ನೋಡಿದ್ರೆ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾಯಪ್ಪ. ಹೇಳ್ತಾಯಿದ್ರು ಅಜ್ಜಿ ಅವ್ರ ಯಜಮಾನ್ರು ತೀರೋಗ್ಬಿಟ್ರಂತೆ ಮಕ್ಕಳು ಚಿಕ್ಕವಿದ್ದಾಗಲೇ. ಅವ್ರ ಫಸ್ಟ್ನೇ ಮಗಳು 3 ವರ್ಷ ಅಂತೆ, 2ನೇ ಮಗಳು 2 ವರ್ಷ ಇದ್ದಾಗಲೇ ಯಜಮಾನ್ರು ತೀರ್ಕೊಂಡ್ರಂತೆ. ಅಜ್ಜಿನೇ ಮಕ್ಕಳನ್ನ ಸಾಕಿ ಓದಿಸಿ ಮದುವೆ ಮಾಡಿ ಬಾಣಂತನ ಮಾಡಿ ಇವಾಗ ಫುಲ್ ನಿಂತೋಗಿದ್ದಾರೆ. ಕೋಲ್ ಹಿಡ್ಕೊಂಡು ನಡೀತಾ ಇದ್ದಾರೆ. ಒಟ್ಟು ಚೆನ್ನಾಗಿ ಕಿವಿಯೆಲ್ಲ ಕೇಳಿಸ್ತಿದೆ, ಕಣ್ಣು ಕಾಣಿಸ್ತಾ ಇದೆ, ಕೈಕಾಲು ಗಟ್ಟಿ ಇದೆ, ಮತ್ತು ಓಡಾಡ್ತಾರೆ. ಚೆನ್ನಾಗಿ ನೋಡ್ಕೋಬೋದಿತ್ತು ಅಜ್ಜಿನ. ಆದರೆ ಅದೇ 2ನೇ ಮಗಳಿಗೆ ಲಾಸ್ಟ್ನೇ ಮಗಳಿಗೆ 1 ಮಗು ಅಂತೆ, ಫಸ್ಟ್ ಮಗಳಿಗೆ 1 ಗಂಡು ಹೆಣ್ಣಂತೆ. ಆ ಮಕ್ಕಳು ಆಲ್ರೆಡಿ ಮದುವೆ ಏಜಿಗೆ ಬಂದಿದ್ದಾರಂತೆ. ಅವ್ರಿಗೂ ಏಜ್ ಆಗುತ್ತೆ, ಅವ್ರಿಗೂ ಈ ಥರ ಸಮಯ ಸಂದರ್ಭ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕಷ್ಟ ಏನೇನಿರುತ್ತೋ ಬಟ್ ಆದರೆ ಅಜ್ಜಿನ ಗಂಡ ಇಲ್ಲ ಮತ್ತು ಮಗನೂ ಇಲ್ಲ ಅಂದಮೇಲೆ ಇವ್ರು ಹೆಣ್ಮಕ್ಳೇ ನೋಡ್ಕೋಬೋದಿತ್ತು ಅಂತ ನನ್ನ ಭಾವನೆ. ಅಜ್ಜಿ ಹೇಳ್ಕೊತಾ ಇದ್ರೆ ನನಗೊಂಥರ ಬೇಜಾರಾಗ್ತಿತ್ತು. ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವೆಲ್ಲ ನೆನಪು ಬರ್ತಾಯಿದ್ರು. ಮತ್ತು ಮುಂದಿಂದು ನಮ್ಮ ಮಕ್ಕಳು ಅಂತೆಲ್ಲ ಬರ್ತಿತ್ತು. ಆದರೆ ಯಾವುದೇ ಸಿಚುವೇಶನ್ ಬಂದರೂ ಆ ದೇವ್ರ ಜೊತೆಗಿರ್ತಾನೆ. ನಮ್ಮ ಒಳ್ಳೆತನ, ನಮ್ಗೆ ಒಳ್ಳೆ ಮನಸ್ಸಿದ್ದು, ನಾವೊಬ್ಬರಿಗೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸದೆ ನಾವು ಚೆನ್ನಾಗಿ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರೆ ದೇವ್ರು ನಮ್ಮ ಜೊತೆ ಇರ್ತಾನೆ ಅಂತ ನನ್ನ ಭಾವನೆ. ಪಾಪ ಅಜ್ಜಿನೂ ತುಂಬ ಕಷ್ಟಪಟ್ಟಿದ್ದಾರೆ ಅನಿಸುತ್ತೆ. ಅವ್ರು ಹೇಳ್ಕೊತಾ ಇದ್ರೆ ನನಗೆ ಅಪ್ಪ ಅನ್ನಿಸ್ತಿತ್ತು. ಬಟ್ ನಾನು ವೀಡಿಯೋ ಎಲ್ಲ ಮಾಡಿಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಯಾಕೋ ಶೇರ್ ಮಾಡ್ಕೋಬೇಕು, ನನ್ನ ಲಾಗಲ್ಲಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನು ಕೇಳ್ಕೊಳ್ಳೋದು ಅಂದರೆ, ದೇವರು ಏಜ್ ಆದಮೇಲೆ ಆ ದೇವರು ಬೇಗ ಅವ್ರನ್ನ ಈ ಥರ ಎಲ್ಲ ಯಾರೂ ಇಲ್ಲದೆ ಆಶ್ರಮದಲ್ಲಿ ಅಲ್ಲಿ ಇಲ್ಲೆಲ್ಲ ಜೀವನ ಮಾಡೋ ಬದಲು ಬೇಗ ಕರ್ಕೊಂಡ್ಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ನೋಡ್ಕೊಳ್ಳೋ ಅಂಥ ಮಕ್ಕಳನ್ನ ಕೊಡಲಿ ಕಣಪ್ಪ ಅಂತ ನಾನು ಕೇಳ್ಕೊತೀನಿ.